ನೋಡೋದಿಲ್ಲ. ಅದೊಂದು ಫೀಲಿಂಗ್ ಇರುತ್ತೆ, ನಮ್ ಜೊತೆ ಜನ ಇದ್ದಾರೆ, ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗ್ಬಹುದು. ಬಟ್ ಹೌ ಯು ಪರ್ಫಾರ್ಮ್ ಆನ್ ದ ಫೀಲ್ಡ್ ಇಸ್ ವಾಚಿಂಗ್ ದ ಬಾಲ್. ಈ ಬೌಲಿಂಗ್ ಮಾಡಿದಾಗ ಎಲ್ಲಿ ಕರೆಕ್ಟ್ ಆಗಿ ಲೈನ್ ಲೆಂತ್ ಹಾಕೋದು, ಬ್ಯಾಟ್ಸ್ಮನ್ ಬಾಲ್ ವಾಚ್ ಮಾಡ್ಲೇಬೇಕು. ಸೊ ಅದು ಇಂಪಾರ್ಟೆಂಟ್ ಆಗತ್ತೆ ಅಂತ ಹೇಳ್ಬೇಕು. ಎಸ್ ಸರ್. ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದ್ ಕಡೆ ಭಾರತದ ಬಲಾಬಲಗಳು ನಾವು ಹೇಳಿದ್ವಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಈಗ ಮಿಡ್ಲ್ ಆರ್ಡರ್ ಆಗಿರ್ಬೋದು ಅಥವಾ ಲೋ ಆರ್ಡರ್ ಆಗಿರ್ಬೋದು, ಎಲ್ಲವೂ ಕೂಡ ಇಂತಹ ಸಂದರ್ಭದಲ್ಲಿ ಏನಾದ್ರೂ ಚೇಂಜಸ್ ಮಾಡಬೇಕು ಅನ್ನೋದಾದ್ರೆ ಇವತ್ತಿನಲ್ಲಿ ಏನ್ ಚೇಂಜಸ್ ಮಾಡಬೇಕಾಗುತ್ತೆ ಅಲ್ಲಿ? ಅಥವಾ ಈಗ ಟಾಸ್ ನ ವಿಚಾರ ಅಂತ ಹೇಳಿ ಬಂದ್ರೆ, ಟಾಸ್ ವಿನ್ ಆದ್ರೆ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ? ಅಲ್ಲ, ಇವತ್ತೊಂದ್ ದಿವಸ ಹೇಳ್ಬೇಕಂದ್ರೆ ಅಕಸ್ಮಾತ್ ಮಳೆ ಬರೋ ಚಾನ್ಸ್ ಇದ್ರೆ ಕೇಸ್ ಮಾಡೋದು ಒಳ್ಳೇದು. ಯಾಕಂದ್ರೆ ನಮ್ಗೆ ಗೊತ್ತು ಏನ್ ಟಾರ್ಗೆಟ್ ಇದೆ ಅಂದ್ಬಿಟ್ಟು. ಯಾಕಂದ್ರೆ ಡಕ್ವತ್ ಲೂಸ್ ಮೆಥಡ್ ಇದೆಲ್ಲ ಏನೇನು ಇದೆ, ಕ್ಯಾಲ್ಕುಲೇಟರ್ ಇದುಗಳು ಇದೆ. ಅದ್ರೊಳಗೆ ಏನೋ ಇದಿದ್ರೆ, ಮಳೆ ಬರೋ ಸ್ಥಿತಿ ಇದ್ರೆ, ಟ್ರಂಕೇಟ್ ಆದ್ರೆ ಟಾಸ್ ಗೆದ್ದು ನಾವು ಬೌಲಿಂಗ್ ಮಾಡೋದು ಬೆಟ್ರು, ಚೇಸ್ ಮಾಡೋದು ನಾವು ಬೆಟ್ರು ಅಂತ ಹೇಳ್ತೀವಿ. ಯಾಕಂದ್ರೆ ವಿಕೆಟ್ ಕಂಡೀಷನ್ ಅಂತೂ ಚೇಂಜ್ ಆಗಲ್ಲ. 50-50 ಓವರ್ ಫ್ಲಾಟ್ ವಿಕೆಟ್ಸ್ ಇರುತ್ತೆ. ಸೆಕೆಂಡ್ ಇನ್ನಿಂಗ್ಸ್ ಅಫ್ಕೋರ್ಸ್ ವೇರ್ ಅಂಡ್ ಟೇರ್ ಆಗಿ ಸ್ವಲ್ಪ ಸ್ಲೋ ಆಗ್ಬೋದು ವಿಕೆಟ್. ಅದು ನಮ್ಗೆ ಅಡ್ವಾಂಟೇಜ್ ಇರುತ್ತೆ, ಅವ್ರ ಬ್ಯಾಟಿಂಗ್ ಕಷ್ಟ ಆಗತ್ತೆ. ಆಮೇಲೆ ನೀವ್ ಹೇಳಿದೆ ಮೊದಲನೇ ಪ್ರಶ್ನೆಗೆ, ಇವತ್ತಿನ ಟೀಮ್ ನಾವ್ ಏನಾದ್ರು ಚೇಂಜ್ ಮಾಡ್ಬೇಕಾ? ಮಾಡ್ಲೇಬಾರ್ದು. ಒಂದು ವಿನ್ನಿಂಗ್ ಕಾಂಬಿನೇಷನ್ ಇದ್ರೆ ಅದನ್ನ ಇಟ್ಕೊಂಡೇ ಬರ್ಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಯಾವ್ದು ಇವ್ರು ಈ ಕಡೆ ಯೋಚಿಸಬಾರ್ದು. ಅಕಸ್ಮಾತ್ ಏನೋ ಇಂಜುರಿ ಆಗಿದ್ರೆ ಎಸ್ ದೆನ್ ಅವಾಗ ಮಾಡ್ಲೇಬೇಕಾಗಿರತ್ತೆ. ಬಟ್ ವಿನ್ನಿಂಗ್ ಕಾಂಬಿನೇಷನ್ ನ ಯಾವತ್ತೂ ಬಿಟ್ಟಬಾರ್ದು. ನೀವೊಂದು ಆಸ್ಟ್ರೇಲಿಯನ್ ಟೀಮ್ ತಗೊಳ್ಳಿ, ಇನ್ವಿನ್ಸಿಬಲ್ಸ್ ಇದ್ರು, ಅವರು ಒಂದು ಪ್ಲೇಯರ್ನು ಎತ್ತಲಿಲ್ಲ, ಇಂಜುರಿ ಇದ್ರೆ ಮಾತ್ರ ಹೋಗ್ತಾ ಇದ್ರು. ಸೊ ಆತರ ಇದ್ದಾಗ ಆ ಮೊಮೆಂಟಮ್ ಇರುತ್ತೆ, ಆ ಟೀಮ್ ಜೆಲ್ ಎಲ್ಲ ಒಟ್ಟೊಟ್ಟಿಗೆ ಆಡ್ತಾರಲ್ಲ, ಬಿಲೀಫ್ ಇರುತ್ತೆ. ನಾನ್ ನಿಮ್ಗ್ ಬ್ಯಾಕ್ ಮಾಡಿದ್ರೆ ನೀವು ಇನ್ನೊಬ್ರಿಗೆ ಬ್ಯಾಕ್ ಮಾಡೋದು, ಆತರ ಟೀಮ್ ಇದ್ದಾಗ ಈ ಟೀಮು ಇಷ್ಟು ಮುಟ್ಟಕ್ಕೆ ಬಂದಿದೆ ಅಂದ್ರೆ ಇವತ್ತು ನಮ್ಮ ಇಂಡಿಯನ್ ವುಮೆನ್ಸ್ ಟೀಮು ಎಲ್ಲರೂ ಸೆಲ್ಫ್ ಬಿಲೀಫ್ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಆಮೇಲೆ ಆ ಮೊಮೆಂಟಮ್ ಇದೆ. ಸೊ ಅದು ಇರ್ಬೇಕಾದ್ರೆ ಒಬ್ಬರನ್ನು ಯಾರನ್ನ ಚೇಂಜ್ ಮಾಡಬಾರ್ದು ಅಂದ್ಬಿಟ್ಟು ನನ್ನ ಒಪಿನಿಯನ್. ಪಿಚ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಟಿಂಗ್ ಪಿಚ್ ಇರೋದ್ರಿಂದ ಒಂದ್ ಕಡೆ ಚೇಸಿಂಗ್ ಕೂಡ ಇಲ್ಲೇ ವಿಶ್ವ ದಾಖಲೆ ಆಗಿರುವಂತದ್ದು, 3 ಸಲ 300ರ ಗಡಿ ದಾಟಿರುವಂತಹ ಹಿಸ್ಟ್ರಿ ಕೂಡ ಇಲ್ಲಿದೆ. ರನ್ಗಳ ಸುರಿಮಳೆ ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾ ಹೇಗೆ ಅಂತ ಹೇಳಿ? ಅಲ್ಲ, ಈ ವಿಕೆಟ್ ಫ್ಲಾಟ್ ವಿಕೆಟ್ ಯಾವತ್ತು ಕ್ರಿಕೆಟ್ ಈ 50 ಓವರ್ಸ್ ಇರ್ಲಿ, T20 ಇರ್ಲಿ, ಇಟ್ ಇಸ್ ಆಲ್ವೇಸ್ ಫ್ಲಾಟ್ ವಿಕೆಟ್. ಎಲ್ಲೋ ಒಂದ್ ಕಡೆ ಸ್ಲೋ ವಿಕೆಟ್ ಆದ್ರೆ ಬಾಲ್ ಬರಲ್ಲ, ಬಾಲ್ ಬರ್ದು ಹೊಡೆಯಕ್ ಆಗಲ್ಲ. ಓಕೆ, ನಾನು ಮಾತಾಡಿಸ್ತಾ ಹೋಗ್ತೀನಿ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳಂತೂ ಇದೆ. ನಮ್ಮ ಟೀಮ್ ಇಂಡಿಯಾದ ಮೇಲೆ ಸಾಕಷ್ಟು ನಿರೀಕ್ಷೆ ಇದೆ. ಹಾಗಾಗಿ ನಮ್ಮ ವ್ಯೂವರ್ಸ್ ಕೂಡ ಮಾತಾಡಬೇಕು ಅಂತ ಹೇಳಿ ಕರೆ ಮಾಡ್ತಾ ಇದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಜಮಖಂಡಿಯಿಂದ ರಾಮಚಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ರಾಮಚಂದ್ರ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿಯಾಗಿ ಇಂಡಿಯಾಗೆ ವಿಶ್ ಮಾಡ್ತೀರಿ? ನಾವು ಇಂಡಿಯಾ ಗೆಲ್ಲತ್ತ ವಿಶ್ ಮಾಡ್ಬೇಕಂತ ಮೇಡಮ್. ಯಾಕಂದ್ರೆ ಚೆನ್ನಾಗಿ ಆಡ್ತಿರ್ತಾರೆ ಇಲ್ಲಿವರೆಗೆ ರೀ, ಯಾವಾಗ ರಿಕಾರ್ಡ್ ಖರಾಬ್ ಆಗಿದ್ರಿ, ಅದಕ್ಕೆ ಇಂಡಿಯಾ ಗೆಲ್ಲುತ್ತೀರಿ. ಇಂಡಿಯಾ ಗೆದ್ದೇ ಗೆಲ್ಲತ್ತೆ. ಹೌದ್ರಿ. ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇದೆ? ಹೆಂಗ್ ಮೇಡಮ್? ಯಾರ ಮೇಲೆ, ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಯಾವ ರೀತಿಯಾಗಿ ಆಡಬಹುದು ಅಂತ ಅನ್ಕೊಂಡಿದ್ದೀರಿ? ಈಗ ಹಚ್ಚಿನ್ರಿ ಟಿವಿಗೆ ರೀ, ನಾವ್ ಇಂಡಿಯಾ ಅಂದ್ರಿ ಈಗ ನೋಡ್ತೇನೆ ನಾವು ಟಿವಿ ಆಡ್ತಂದ್ರೆ ಹಚ್ಚಿನ್ರಿ ನಾನು. ಇದೇ ಹಚ್ಚಿನ್ರಿ ಮೇಡಮ್. ಮೊನ್ನೆಯಿಂದೆಲ್ಲ ಮ್ಯಾಚ್ ನೋಡಿದ್ರ? ಆಸ್ಟ್ರೇಲಿಯಾ ಮ್ಯಾಚ್ ಎಲ್ಲ ನೋಡಿದ್ರಾ? ಈಗ ಹಚ್ಚಿನ್ರಿ ಟಿವಿ ರೀ, ಅದಕ್ಕೆ ಇಂಡಿಯಾದ ಬಂದ ಇಂಡಿಯಾ ಗೆಲ್ಲತ್ತ. ಎಸ್, ಗೆದ್ದೇ ಗೆಲ್ಲತ್ತೆ ಅನ್ನುವಂತಹ ವಿಶ್ವಾಸ. ಥ್ಯಾಂಕ್ ಯು ರಾಮಚಂದ್ರ ಅವರೇ. ಮಹೇಶ್ ಅನ್ನೋ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ಮಹೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಏನ್ ಹೇಳಕ್ ಬಯಸ್ತೀರಿ? ಯಾವ ರೀತಿಯಾಗಿ ವಿಶ್ ಮಾಡ್ತೀರಿ? ಮೇಡಮ್ ತುಂಬಾ ಎಕ್ಸೈಟ್ ಆಗಿದೀವಿ ನಿಜವಾಗ್ಲೂ. ಇವತ್ತು ನಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, 100% ಗೆದ್ದೇ ಗೆಲ್ಲುತ್ತೆ ಮೇಡಮ್. ನೆನ್ಪ್ ಹೆಂಗಿದ್ರು ಅದೇ ತರ ನಮ್ ಲೇಡೀಸ್ ಗೆದ್ರೆ ನಮ್ಗೆ ಖುಷಿಗೆ RCB ಗೆದ್ದಿರಲ್ಲ ಅದಕ್ಕಿಂತ 10ರಷ್ಟು ಖುಷಿ ಆಗುತ್ತೆ ಮೇಡಮ್ ನಮ್ಗೆ. ಮೊನ್ನೆ ಮ್ಯಾಚ್ ನೋಡಿದ್ರಾ? ಎಕ್ಸೈಟ್ ಆಗಿದ್ವಿ. ಪ್ರತಿ ಮ್ಯಾಚ್ ನೋಡಿದೀವಿ ಮೇಡಮ್, ಒಂದು ಮ್ಯಾಚ್ ಸಮೇತ ನಾವು ಮಿಸ್ ಆಗಿಲ್ಲ, ಆ ತರ ನೋಡ್ತಾ ಇದೀವಿ. ಓಕೆ, ಸೊ ಯಾರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ? ಯಾರು ಈ ಸಲ ಚೆನ್ನಾಗಿ ಆಡ್ಬೇಕು? ಇಲ್ಲಿ ಈಗ ಎಲ್ಲರೂ ಆಡ್ಲೇಬೇಕು, ಆದ್ರೆ ಜಾಸ್ತಿ ನಿರೀಕ್ಷೆ ಯಾರ ಮೇಲೆ ಇದೆ? ಮೇಡಮ್ ತುಂಬಾ ನಿರೀಕ್ಷೆ ಇವತ್ತು, ತುಂಬಾ ನಿರೀಕ್ಷೆ ಇರೋದು ನನಗೆ. 100% ನನಗೆ ಇವತ್ತು ಸ್ಮೃತಿ ಮಂದನ ಮೇಲೆ ತುಂಬಾ ಇದೆ ಮೇಡಮ್. ಓಕೆ, ಯಾಕಂದ್ರೆ ಬ್ಯಾಟಿಂಗ್ ಅಲ್ಲ ಅವರು, ಮತ್ತೆ ಸ್ವಲ್ಪ ಶಫಲಿ ವರ್ಮಾ ಮೊನ್ನೆ ಕರ್ಕೊಂಡ್ರು, ಅವ್ರು ಸ್ವಲ್ಪ ಆಡಿದ್ರು ನಮ್ಗೆ ಇನ್ನೂ ತುಂಬಾ ಇದಾಗದು. ಏನ್ ಮಾಡ್ತೀವಿ ಅವರು ಇದಾದ್ರೆ ಇವತ್ತೇನಾದ್ರೂ ಚಾನ್ಸ್ ಕೊಟ್ರೆ ಆಡೋ ಚಾನ್ಸ್ ತುಂಬಾನೇ ಇದೆ. ಜಮೀಮಾ ಅವ್ರ ಮೇಲೆ ನಿರೀಕ್ಷೆ ಇದೆಯಾ? 100% ಇದೆ ಮೇಡಮ್. ಮೊನ್ನೆ ಅವ್ರಿದ್ದೇನೆ ಅಲ್ವಾ ಮೇಡಮ್, ದೇವ್ರ ತರ ಬಂದ್ ನಮ್ಮನ್ನು ಕಾಪಾಡಿ, ತುಂಬಾ ಒಪ್ಪಿದೆ ಅವ್ರ ಮೇಲೆ. ಬಟ್ ಸ್ಮೃತಿ ಮಂದನ ಸ್ವಲ್ಪ ನಮ್ಗೆ ಬೇಸ್ಮೆಂಟ್ ಚೆನ್ನಾಗಿ ಹಾಕೊಟ್ರೆ 100% ಅವರು ನಮ್ ಇಂಡಿಯಾಕ್ಕೆ ಒಂದು ಬಲ ತುಂಬ್ತಾರ ಒಂದು ನಂಬಿಕೆ ಇದೆ ಮೇಡಮ್ ನಮ್ಗೆ.
ಎಸ್ ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಎಸ್ ನಿಜ, ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಜೋಸೆಫ್ ಸರ್, ಯಾವ ರೀತಿಯಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ತೀವಿ ಅಂತ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ನಮ್ಮ ಟೀಮ್ ಇಂಡಿಯಾಗೆ ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ? ಏನಿಲ್ಲ, ನೀವು ಆಡಿದ ಕ್ರಿಕೆಟ್ ಧೈರ್ಯವಾಗಿ ಆಡಿ. ಹ್ಮ್ ಇದು ನಿಮ್ಗೆ ಯಾವ ಸೆಲ್ಫ್ ಡೌಟ್ ಇರಬಾರ್ದು. ಹ್ಮ್ ಈಗಿರೋ ಪರ್ಫಾರ್ಮೆನ್ಸ್ ನೋಡಕ್ ಹೋದ್ರೆ ನೀವು ನಿಮ್ಮ ಸೆಲ್ಫ್ ಬಿಲೀಫ್ ಇಟ್ಕೊಂಡು ಆಡಿದ ಕ್ರಿಕೆಟ್ ನ ಆಡಿದ್ರೆ ಸಾಕು ಅಂದ್ಬಿಟ್ಟು ಅನ್ಸ್ತದೆ. ಹ್ಮ್ ಆಮೇಲೆ ಎಲ್ರು ಈಗ ಜಮೀಮಾ ರಾಡ್ರಿಕ್ಸ್ ಬಗ್ಗೆ ಮಾತಾಡ್ಬೇಕಾರೆ ಹ್ಮ್ ನಾವು ಅದ್ರ ಬಗ್ಗೆ ಒಂದ್ ಮಾತಾಡ್ಬೇಕು. ಯಾಕಂದ್ರೆ ಆ ಹುಡುಗಿ ತೋರ್ಸ್ಕೊಟ್ಟಿದ್ದಾರೆ, ಅದೇ ಹರ್ಷ ಬೋಗ್ಲೆ ಹೇಳ್ತಿರೋದು, ಹ್ಮ್ ಮೆಂಟಲ್ ಸ್ಟ್ರೆಂತ್ ತೋರ್ಸಿರೋದು. ಹ್ಮ್ ಇಷ್ಟೆಲ್ಲಾ ತೊಂದ್ರೆ ಆಗಿ ಬಂದಿದ್ರು ಎದ್ದು ಬಂದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಹ್ಮ್ ಇದೇ ಒಂದು ಎಲ್ರಿಗೂ ಒಂದು ಪಾಠ. ಹ್ಮ್ 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 So ನೀವು ಏನೇ ಆದ್ರೂ ಬಿಟ್ಕೊಡ್ಬೇಡಿ, ಧೈರ್ಯವಾಗಿರಿ, ಮುಂದೆ ಆಡ್ಬೋದು ಅಂದ್ಬಿಟ್ಟು. ಅವ್ರಿಗೆ ಬಹಳ ತೊಂದ್ರೆ ಕೊಟ್ಟಿದ್ದಾರೆ ಜನ, ಹ್ಮ್ ಕನ್ವರ್ಷನ್, ರಿಲಿಜಿಯಸ್ ಕನ್ವರ್ಷನ್ ಅಂದ್ಬಿಟ್ಟು. ಹ್ಮ್ ಬಟ್ ಜನ ಅರ್ಥ ಮಾಡ್ಕೋತಿಲ್ಲ. ಒಂದು ಕನ್ವರ್ಷನ್ ಆಗೋದು ಹಾರ್ಟ್, ಹೃದಯ. ಹ್ಮ್ ಕೆಟ್ಟದಿಂದ ಒಳ್ಳೇದ್ ಮಾಡೋದು ಅದು ಕನ್ವರ್ಷನ್. ರಿಲಿಜಿಯಸ್ ಕನ್ವರ್ಷನ್ ಬರಲ್ಲ. ಹ್ಮ್. ಸೊ ಅದು ಜನ ತಿಳ್ಕೊಬೇಕಾಗತ್ತೆ. ಹ್ಮ್. ಸೊ ಕ್ರಿಕೆಟ್ ಒಳಗೂ ತಂದು ಈ ತರ ಮಾತಾಡ್ಕೊಂಡು ರಿಲಿಜಿಯಸ್ ಅದು ಇದೆಲ್ಲ ಮಾಡಬಾರ್ದು. ಎಲ್ರು ಯೋಚಿಸ್ಬೇಕು. ಈ ತರ ಒಂದು ಹುಡುಗಿ ಗೆದ್ದು ಬಂದಿದ್ದಾಳೆ, ಹ್ಮ್ ಇವಳು ಎಷ್ಟೋ ಕಷ್ಟಪಟ್ಟು ಬಂದಿದ್ದಾಳೆ ಅಂದ್ರೆ ಇವತ್ತು ಹರ್ಷ ಬೋಗ್ಲೆ ಹೇಳಿರೋದೇನು, ಹ್ಮ್. ಈ ತರ ನಾವುಗಳು ಮುಂದಕ್ಕೆ ಏನೇ ತೊಂದ್ರೆ ಬಂದ್ರು ನಮ್ಮ ರಾಡ್ರಿಕ್ಸ್ ಒಂದು ಎಕ್ಸಾಂಪಲ್, ಏನು ತಡೆಯಕ್ ಆಗಲ್ಲ, ಮುಂದಕ್ಕೆ ಬರ್ಲೇಬಹುದು ಅಂದ್ಬಿಟ್ಟು ತೋರಿಸಿದ್ದಾರೆ. ಸೊ ಎಲ್ರು ಬೇಡ್ಕೊಳ್ಳೋಣ, ಇವತ್ತು ಜಮೀಮಾ ಒಬ್ಬರೇ ಅಲ್ಲ, ಎಲ್ರು ಪರ್ಫಾರ್ಮ್ ಮಾಡಿ ಇಂಡಿಯಾ ಗೆಲ್ಲಿ ಅನ್ಬಿಟ್ಟು ನಮ್ಮ ಭಾವನೆ. ಎಸ್ ಸರ್, ಕ್ವಿಕ್ ಆಗಿ ಫೈನಲ್ ಪ್ರಶ್ನೆ ಕೇಳ್ತೀನಿ. ಇವತ್ತಿನ ಒಂದು ವೇಳೆ ಗೆಲುವು ವಿಶ್ವಕಪ್ ನಾವು ಗೆದ್ರೆ ಭಾರತೀಯ ಮಹಿಳಾ ರಂಗಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಮಿಂಚಿನ ಪ್ರೇರಣೆ ಆಗುವಂತಹ ಚಾನ್ಸಸ್ ಇದೆಯಾ? ಹೊಸ ಪೀಳಿಗೆ ಮತ್ತೆ ಬರೋದಕ್ಕೆ ಇದು ಚಾನ್ಸಸ್ ಆಗುತ್ತಾ ಹೇಗೆ ಅಂತ ಹೇಳಿ? 100% ಹಾಗೆ ಆಗತ್ತೆ. ನನ್ಗಂತೂ ಧೈರ್ಯ, ಈಗ್ಲೇ ನಾ ಹೇಳ್ತಾ ಇದ್ದೀನಲ್ಲ, ಎಷ್ಟೋ ಮಕ್ಕಳು ಬರ್ತಿದ್ದಾರೆ, ಎಷ್ಟೋ ಪೇರೆಂಟ್ಸ್ ಹುಡುಗಿರ್ನ ಕ್ರಿಕೆಟ್ ಕಳಿಸ್ತಿದಾರೆ. ಮುಂಚೆ ಈ ತರ ಇರ್ಲಿಲ್ಲ. ಇವತ್ತು ನಾವ್ ಗೆದ್ರೆ ಇದು ಬಹಳ ದೊಡ್ಡದು ಆಗತ್ತೆ. ಈ ವುಮೆನ್ಸ್ ಕ್ರಿಕೆಟ್ಗೆ ಒಂಥರ ದೊಡ್ಡ ಬೂಸ್ಟ್ ಆಗತ್ತೆ. ಅದೇ ತರ ಸಾಥ್ ಕೊಡ್ಬೇಕು ಸ್ಟೇಟ್ ಅಸೋಸಿಯೇಷನ್ಸ್ ಮತ್ತೆ BCCI. ಅವ್ರಿಗೆ ಇದು ಮಾಡಿ ಅವ್ರಿಗೆ ಎಂತದು ಮ್ಯಾಚ್ ಗಳನ್ನ ಜಾಸ್ತಿ ಮಾಡ್ಕೊಡ್ಬೇಕು. ಯಾಕಂದ್ರೆ ಈಗ ಅಷ್ಟು ಮ್ಯಾಚ್ ಗಳು ಆಡಿಸ್ತಿಲ್ಲ, ಇನ್ನಷ್ಟು ಮ್ಯಾಚ್ ಗಳು ಆಡಿಸಿ ಅವ್ರಿಗೆ ಇದು ಮಾಡ್ಬೇಕು ಅಂದ್ಬಿಟ್ಟು ನಮ್ಮ ಇದು. ಆಗ್ಲೇ ನಿಮ್ಗೆ ಹೇಳಿದ್ದೆ, ಇವ್ರ ಅಕಸ್ಮಾತ್ ಇವತ್ತು ಗೆದ್ರೆ ಅಂದ್ರೆ ಅಕಸ್ಮಾತ್ ಏನಿದೆ ಗೆದ್ದೆ ಗೆಲ್ತಾರೆ. ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರಿಗೂ ನಾವು ಕೇಳ್ಕೊತೀವಿ, ದಯವಿಟ್ಟು ಒಂದ್ ವುಮೆನ್ ರೆಪ್ರೆಸೆಂಟೇಟಿವ್ ಇನ್ ದ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇರ್ಲೇಬೇಕು, ವುಮೆನ್ ರೆಪ್ರೆಸೆಂಟೇಷನ್ ಇರ್ಬೇಕು ಅಂದ್ಬಿಟ್ಟು ಒಂದು ಗಿಫ್ಟ್ ಆಗಿರುತ್ತೆ. ವ್ಯಾಲ್ಯೂಬಲ್ ಗಿಫ್ಟ್ ಇಂಡಿಯನ್ ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್ ಹೇಳ್ಕೊಳ್ಳೋಕೆ ನನ್ನ ಒಪಿನಿಯನ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಈ ಡಿಬೇಟ್ ಅಲ್ಲಿ